ಆಯತ ಮತ್ತು ಚೌಕದ ವಿಸ್ತೀರ್ಣ. ಪರಿಹರಿಸಬೇಕಾದ ಪ್ರಶ್ನೆ: ಈ ಆಯ್ಕೆಗಳಲ್ಲಿ ಯಾವುದು ಆಯತದ ವಿಸ್ತೀರ್ಣವಾಗಿರುತ್ತದೆ? ಈ ಪ್ರಶ್ನೆಯನ್ನು ಪರಿಹರಿಸಲು ಬನ್ನಿ ನಾವು ವಿಸ್ತೀರ್ಣದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಈ ಆಯತವು 1 ಮೀಟರ್ ಬೈ 1 ಮೀಟರ್ ಅಳತೆಯ 35 ಚೌಕಗಳನ್ನು ಹೊಂದಿದೆ. ಆದ್ದರಿಂದ ಇದರ ವಿಸ್ತೀರ್ಣ 35 ಚದರ ಮೀಟರ್. ಒಂದು ವೇಳೆ ಈಗ ನಾವು ಅದರ ಉದ್ದ ಮತ್ತು ಅಗಲವನ್ನು ಅಂದರೆ 7 ಮೀಟರ್ ಅನ್ನು 5 ಮೀಟರ್ಗಳಿಂದ ಗುಣಿಸಿದರೆ ನಮಗೆ 35 ಚದರ ಮೀಟರ್ ಸಿಗುತ್ತದೆ. ಅದು ಅದರ ವಿಸ್ತೀರ್ಣವಾಗಿದೆ. ಇದರರ್ಥ ಒಂದು ಆಯತದ ವಿಸ್ತೀರ್ಣದ ಸೂತ್ರವು ಉದ್ದ ಮತ್ತು ಅಗಲದ ಗುಣಲಬ್ಧವಾಗಿದೆ. ಈ ಚೌಕದಲ್ಲಿ 1 ಮೀಟರ್ ಬೈ 1 ಮೀಟರ್ನ 36 ಚೌಕಗಳಿವೆ. ಅಂದರೆ ಇದರ ವಿಸ್ತೀರ್ಣ 36 ಚದರ ಮೀಟರ್ ಆಗುತ್ತದೆ. ಈಗ ನಾನು ಈ ಚೌಕದ ಬಾಹುವನ್ನು ಬಾಹುವಿನಿಂದ ಗುಣಿಸಿದರೆ ಅಂದರೆ 6 ಮೀಟರ್ ಇಂಟು 6 ಮೀಟರ್ ಗುಣಿಸಿದರೆ ನನಗೆ 36 ಚದರ ಮೀಟರ್ ಸಿಗುತ್ತದೆ. ಇದು ಅದರ ವಿಸ್ತೀರ್ಣವಾಗಿದೆ. ಇದರರ್ಥ ಚೌಕದ ವಿಸ್ತೀರ್ಣದ ಸೂತ್ರವು ಬಾಹುವಿನ ಉದ್ದವನ್ನು ಬಾಹುವಿನ ಉದ್ದದಿಂದ ಗುಣಿಸಿದಾಗ ಸಿಗುವ ಮೊತ್ತವಾಗಿದೆ. ಆದ್ದರಿಂದ ಇವುಗಳಲ್ಲಿ ಆಯತದ ವಿಸ್ತೀರ್ಣದ ಆಯ್ಕೆಯು 8 ಸೆಂಟಿಮೀಟರ್ಗಳಿಂದ 6 ಸೆಂಟಿಮೀಟರ್ಗಳ ಗುಣಲಬ್ಧವಾಗಿರುತ್ತದೆ. ಅಂದರೆ 48 ಚದರ ಸೆಂಟಿಮೀಟರ್ಗಳು. ಏಕೆಂದರೆ ಒಂದು ಆಯತದ ವಿಸ್ತೀರ್ಣದ ಸೂತ್ರವು ಉದ್ದ ಮತ್ತು ಅಗಲದ ಗುಣಲಬ್ಧವಾಗಿದೆ. ಈಗ ಈ ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ.